ಎಲ್ಲ ಒಂದು SLC ವಿದ್ಯಾರ್ಥಿಗಳಿಗೆ ಈ ಒಂದು ಡೇ ಸ್ವಾಗತ. ಈ ಒಂದು ಡೇ ನಿಮಗೆ FA3 ಎಕ್ಸಾಮ್ನ ಇಂಗ್ಲೀಷ್ ವಿಷಯದ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಈ ಒಂದು ನೋಡ್ತಾ ಇದ್ವಿ. ಈ ಒಂದು ವೆರಿ ಇಂಪಾರ್ಟೆಂಟು, ಯಾಕಂದರೆ ನಿಮ್ಮೊಂದು ಐಡಿಯಾ ಸಿಗ್ತದೆ ನಾಳೆ FA3 ಎಕ್ಸಾಮಿಗೆ ಕ್ವಶನ್ ಪೇಪರ್ ಯಾವ ರೀತಿ ಇರ್ತದೆ, ಯಾವ ರೀತಿ ಕ್ವಶನ್ನೇ ಕೇಳ್ತಾರೆ, ಗ್ರಾಮರ್ ಆಗಿರ್ಬೋದು, ಯಾವೆಲ್ಲ ಕ್ವಶನ್ ಕೇಳ್ತಾರೆ ಒಂದು ಐಡಿಯಾ ಸಿಗ್ತದೆ. ಮತ್ತು ಇಲ್ಲಿರೋ ಕ್ವಶನ್ ಕೂಡ ರಿಪೀಟ್ ಆಗ್ಬೋದು, ಕೆಲವೊಂದು ಕ್ವಶನ್ ಕೂಡ ರಿಪೀಟ್ ಆಗ್ಬೋದು. ಸೊ ಆದ್ದರಿಂದ ಕೊನೆಯವರೆಗೆ ಮಿಸ್ ಮಾಡದೆ ಕೊನೆಯವರೆಗೆ ಪ್ರತಿಯೊಂದು ಕ್ವಶನ್ ನೋಡ್ಕೊಳ್ಳಿ. ಸೊ ಖಂಡಿತ ಯೂಸ್ ಆಗ್ತದೆ, ಕೊನೆಯವ್ರಿಗೆ ನೋಡಿ. ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಅದಕ್ಕೆ ಮುಂಚೆ ಹೊಸದಾಗಿ ಚಾನಲ್ ವಿಸಿಟ್ ಮಾಡಿದ್ರೆ ತಪ್ಪದಿಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ನಾನು ನಿಮಗೆ ಅನ್ವಲ್ ಎಕ್ಸಾಮ್ಗೆ ಪಾಸಿಂಗ್ ಪ್ಯಾಕೇಜು, ಸ್ಕೋರಿಂಗ್ ಪ್ಯಾಕೇಜು, ಅದರ ಜೊತೆಗೆ ಫಿಕ್ಸ್ ಕ್ವಶನ್ ಕೊಡ್ತೀನಿ. ಅವೇ ಅದರ ಎಕ್ಸಾಮ್ಗೆ ಬರ್ತವೆ. ಸೊ ಅದ್ರ ಜೊತೆಗೆ ಎಲ್ಲ ಕೂಡ ಅಪ್ಡೇಟ್ ಆಗಿ ಸಿಗ್ತಾ ಇರ್ತವೆ. ಮರಿಯದೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಯೂಸ್ ಮಾಡ್ಕೊಳ್ಳಿ. ತಪ್ಪದೇ ಮಾಡ್ಕೊಂಡ್ರಾ? ಅದ್ರ ಜೊತೆಗೆ ವಿಡಿಯೋ ಒಂದು ಲೈಕ್ ಮಾಡಿ ಮತ್ತು ಫ್ರೆಂಡ್ಸ್ ವಿಡಿಯೋನ ಶೇರ್ ಮಾಡಿ, ಅವರು ಕೂಡ ಹೆಲ್ಪ್ ಮಾಡಿ. ಬನ್ನಿ ಇವತ್ತಿನ ಒಂದು ವಿಡಿಯೋನ ಶುರು ಮಾಡೋಣ. ನೋಡಿ, ಅಚೀವ್ಮೆಂಟ್ ಟೆಸ್ಟ್ 3 ಫಾರ್ಮೇಟಿವ್ ಅಸೆಸ್ಮೆಂಟ್ 3 FA3 ಅಂತ ಕರೀತಾರಲ್ಲ. ಸೊ ಮಾರ್ಕ್ಸ್ 20 ಇರ್ತದೆ, ಟೈಮು 45 ನಿಮಿಷ. ಮತ್ತು ಸಬ್ಜೆಕ್ಟು ಇಂಗ್ಲೀಷು, ಕ್ಲಾಸು 10th. ಫಸ್ಟ್ನೇದಾಗಿ ನಿಮಗೆ ಕ್ವಶನ್ ಪೋಸ್ಟಲ್ಲಿ ಯಾವ್ದು ಇರ್ತಂದರೆ ಡೂ ಆ್ಯಸ್ ಡೈರೆಕ್ಟೆಡ್ ಇರ್ತದೆ. ಸೊ ಡೂ ಆ್ಯಸ್ ಡೈರೆಕ್ಟೆಡ್ ಅಂದರೆ ಇಲ್ಲಿ ಮಲ್ಟಿಪಲ್ ಇರ್ತವೆ. ಮಲ್ಟಿಪಲ್ ಇರ್ಬೋದು, ಕೆಲವೊಂದು ಸಲ ನಿಮಗೆ ಈ ರೀತಿ ಕ್ವಶನ್ ಕೊಡ್ಬೋದು. ನಿಮ್ಮ ಸ್ಕೂಲಲ್ಲಿ ಕ್ವಶನ್ ಪೇಪರ್ ಯಾವ ರೀತಿ ತೆಗಿತಾರೆ ಅಂತ ಅದನ್ನು ಡಿಪೆಂಡ್ ಆಗ್ತದೆ. ರೈಟ್ ಸುಟೇಬಲ್ ಕ್ವಶನ್ ಟ್ಯಾಗು, ಒಂದು ಕ್ವಶನ್ ಟೈಮಲ್ಲಿ ಕ್ವಶನ್ ಕೇಳ್ತಾರೆ, ಮತ್ತು ಚೂಸ್ ಒನ್ ಸಿಲಾಬಲ್ ಕೇಳ್ತಾರೆ. ಸೊ ಇವೆರಡು ಕೂಡ ಫಿಕ್ಸ್ ಇರ್ತವೆ. ಇದು ನನ್ನ 2ನೇ ವಿಡಿಯೋ. ಈಗಾಗಲೇ ಒಂದು ಕ್ವಶನ್ ಪೇಪರು FA3ನ ಇಂಗ್ಲೀಷ್ ಕ್ವಶನ್ ಪೇಪರು ಅಪ್ಲೋಡ್ ಮಾಡಿದ್ದೀನಿ, ಚಾನಲ್ ಇರ್ತದೆ, ಹೋಗಿ ಚೆಕ್ ಮಾಡಿ. ವಿತ್ ಆನ್ಸರು ಕೂಡ ಅಪ್ಲೋಡ್ ಮಾಡಿದ್ದೀನಿ, ಚಾನಲ್ ಇರ್ತದೆ, ಹೋಗಿ ಚೆಕ್ ಮಾಡಿ. ಎಲ್ಲ ಸಬ್ಜೆಕ್ಟ್ಗಳಿವೆ, ಚೆಕ್ ಮಾಡಿ. ಇನ್ನು 3ನೇದು ಚೇಂಜ್ ದ ಫಾಲೋಯಿಂಗ್ ಸೆಂಟೆನ್ಸ್ ಇಂಟು ಪ್ಯಾಸಿವ್ ವಾಯ್ಸು. ಸೊ ಆ್ಯಕ್ಟಿವ್ ಟು ಪ್ಯಾಸಿವ್ ವಾಯ್ಸ್ ಮಾಡಿರ್ತದೆ. ಇನ್ನು ಆನ್ಸರ್ ದ ಫಾಲೋಯಿಂಗ್ ಕ್ವಶನ್ಸು ಇನ್ 2 or 3 ಸೆಂಟೆನ್ಸಸ್ಸು. ಸೊ 2 or 3 ಸೆಂಟೆನ್ಸ್ ಮೇಲೆ 2 ಕ್ವಶನ್ ಕೊಟ್ಟಿರ್ತಾರೆ, ಟೋಟಲಾಗಿ 4 ಮಾರ್ಕ್ಸು. ಸೊ ಪ್ರತಿಯೊಂದಕ್ಕೂ 2 ಅಂಕ. ನೆಕ್ಸ್ಟು ರೀಡ್ ದ ಫಾಲೋಯಿಂಗ್ ಎಕ್ಸ್ಟ್ರಾಕ್ಟು ಆ್ಯಂಡ್ ಆನ್ಸರ್ ದ ಕ್ವಶನ್ಸ್ ದ್ಯಾಟ್ ಫಾಲೋ. ಒಂದು ಎಕ್ಸ್ಟ್ರಾಕ್ಟ್ ಇರ್ತದೆ, ಅಂದರೆ RC ಕ್ವಶನ್ ಇರ್ತದೆ. ಒಂದು ಕ್ವಶನ್ ನಂಬರ್ 6 ನೋಡಿ. ಸೊ 2 ಇರ್ತವೆ. ಸೊ 2 ಕ್ವಶನ್ ಇರ್ತವೆ. ಇಟ್ಸ್ ದ ಚಾನ್ಸ್ ಆಫ್ ಎ ಲೈಫ್ ಟೈಮ್ ಹಿ ವಾಸ್ ಸೇಯಿಂಗ್. ಯಾವ ಚಾಪ್ಟರಿಂದ ಬರ್ತದೆ ನೋಡ್ಕೊಳ್ಳಿ. ಹೂ ಸೇಡ್ ದಿಸ್, ವಾಟ್ ವಾಸ್ ದ ಚಾನ್ಸ್, ವೈ ವಾಸ್ ಹಿ ನಾಟ್ ಏಬಲ್ ಟು ಗೋ ದ ಕನ್ಸರ್ಟು. ಇನ್ನು ಕ್ವಶನ್ ನಂಬರ್ 7, ಇಸಂಟ್ ಗಾಡ್ ಅಪಾನ್ ದ ಓಷಿಯನ್ ಜಸ್ಟ್ ದ ಸೇಮ್ ಆ್ಯಸ್ ಆನ್ ದ ಲ್ಯಾಂಡ್. ಇನ್ನು ಹೂ ಇಸ್ ದ ಸ್ಪೀಕರ್ ಕೇಳ್ಬೋದು. ಕ್ವಶನ್ ಯಾವ ರೀತಿ ಕೇಳ್ತಾರೆ ನೋಡ್ಕೊಳ್ಳಿ ಮೇನಾಗಿ. ನೆಕ್ಸ್ಟು ಆನ್ಸರ್ ದ ಫಾಲೋಯಿಂಗ್ ಕ್ವಶನ್ಸ್ ಇನ್ 8 to 10 ಸೆಂಟೆನ್ಸಸ್ಸು. ಸೊ 4 ಅಂಕಗಳ ಒಂದು ಕ್ವಶನ್ನೇ ಕೇಳ್ತಾರೆ. ಜಾರ್ಜ್ ಪಾಯಿಂಟು ಸಮರಿನ ಕೇಳ್ಬೋದು, ಆಲ್ಮೋಸ್ಟು ಸಮರಿನ ಕೇಳ್ಬೋದು, ನೋಡ್ಕೊಳ್ಳಿ, ಇಂಪಾರ್ಟೆಂಟು. ಮತ್ತೊಂದು ಪ್ರೊಫೈಲ್ ರೇಟಿಂಗ್ ಇರ್ತದೆ. ಪ್ರೊಫೈಲ್ ರೇಟಿಂಗ್ ಇಂಪಾರ್ಟೆಂಟು. ಸೊ 3 ಮಾರ್ಕ್ಸಿಗೆ ಕೇಳ್ತಾರೆ ಆಲ್ಮೋಸ್ಟು. ನಿಮ್ಮ ಸ್ಕೂಲಲ್ಲಿ ಒಂದ್ಸಲ ಕೇಳ್ಕೊಳ್ಳಿ, ಹಾಕ್ತಾರೆ ಇಲ್ಲ ಅಂತ ಅವ್ರು ಹೇಳ್ತಾರೆ ನಿಮಗೆ. ನಿಮ್ಮ ಶಿಕ್ಷಕರನ್ನ ಕೇಳ್ಕೊಳ್ಳಿ. ಇಲ್ಲಿ ಒಂದು ಪ್ರೊಫೈಲ್ನ ಕೊಟ್ಟಿರ್ತಾರೆ. ಸೊ ಇದನ್ನು ಬರೀಬೇಕು. ಗೊತ್ತಿಲ್ಲ ಅಂದರೆ ಯೂಟ್ಯೂಬ್ನಲ್ಲಿ ಸರ್ಚ್ ಮಾಡಿ ಯಾವ ರೀತಿ ಬರೆಯೋದು ಅಂತ ಹೇಳ್ಕೊಡ್ತಾರೆ. ಸೊ ಇಲ್ಲಿ ಕ್ವಶನ್ ಪೇಪರ್ ಎಂಡ್ ಆಗ್ತದೆ. ಈಗಾಗಲೇ ಒಂದು ಅಪ್ಲೋಡ್ ಮಾಡಿದ್ದೀನಿ, ವಿಡಿಯೋ ಇರ್ತದೆ FA3 ಮೇಲೇ, ಇಂಗ್ಲೀಷ್ ವಿಷಯದ ಮೇಲೇ. ಅದ್ರ ಜೊತೆಗೆ ಎಲ್ಲ ಕೂಡ ಅಪ್ಲೋಡ್ ಮಾಡಿರ್ತೀನಿ, ಪ್ರತಿಯೊಂದು ಸಬ್ಜೆಕ್ಟು. ಸೊ ಚಾನಲ್ ಇರ್ತವೆ, ಹೋಗಿ ಚೆಕ್ ಮಾಡಿ. ಸೊ ಆಲ್ ದ ಬೆಸ್ಟ್. ತಪ್ಪದೆ ಫ್ರೆಂಡ್ಸ್ಗೆ ಶೇರ್ ಮಾಡಿ.